two resistors of 2 ohm and 3 ohm are connected to the left gap of a meter bridge in turn. A standard resistance of 4 ohm is connected to the right gap. Find the balancing lengths in each case. So here what is given, two resistors 2 ohm and 3 ohm are connected in the left gap of a meter bridge in turn. In turn ಅಂದ್ರೆ ಒಂದ್ ಆದ ನಂತರ ಇನ್ನೊಂದು ಅಂದ್ರೆ ಮೊದಲ 2 ohm resistor ಕನೆಕ್ಟ್ ಮಾಡ್ಯಾರ, ಆಮೇಲೆ 3 ohm resistor ಕನೆಕ್ಟ್ ಮಾಡ್ಯಾರ. ಹಂಗಾದ್ರೆ ವಾಟ್ ಈಸ್ ದಿ ಬ್ಯಾಲೆನ್ಸಿಂಗ್ ಲೆಂತ್ ಇನ್ ಈಚ್ ಕೇಸ್ ಅಂದ್ರೆ ಇಲ್ಲಿ ಎರಡು ಕೇಸ್ ಬರ್ತಾವ. ಫಸ್ಟ್ ಕೇಸ್ ಒಳಗ ಲೆಫ್ಟ್ ಗ್ಯಾಪ್ ಒಳಗ ನಾವು 2 ohm ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡಿವಿ, ಆಮೇಲೆ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ 4 ohm ಐತಿ. ಅವಾಗ ಬ್ಯಾಲೆನ್ಸಿಂಗ್ ಲೆಂತ್ ಎಷ್ಟು ಬರ್ತೈತಿ ಅದನ್ನ ಫೈಂಡ್ ಔಟ್ ಮಾಡಬೇಕು. ಸೆಕೆಂಡ್ ಕೇಸ್ ಒಳಗ ಲೆಫ್ಟ್ ಗ್ಯಾಪ್ ಒಳಗ 3 ohm ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡ್ತೀವಿ, ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಸೇಮ್ ಇರ್ತದೆ, ಅವಾಗ ಬ್ಯಾಲೆನ್ಸಿಂಗ್ ಲೆಂತ್ ಎಷ್ಟು ಬಂತು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಅದಕ್ಕೆ ಈಗ ಮೊದಲ ಗಿವನ್, ವಾಟ್ ಈಸ್ ಗಿವನ್ ವಿ ವಿಲ್ ರೈಟ್ ಇಟ್. ಸೊ ಗಿವನ್ first let us write it as R1. R1 is equal to 2 ohm. ಆಮೇಲೆ R2 is equal to 3 ohm and the standard resistance S is equal to 4 ohm. So ನಾವು ಏನು ಫೈಂಡ್ ಔಟ್ ಮಾಡ್ಬೇಕೀಗ, ಬ್ಯಾಲೆನ್ಸಿಂಗ್ ಲೆಂತ್ ಇನ್ ಈಚ್ ಕೇಸ್ ಅಂದ್ರೆ R1 ಕನೆಕ್ಟ್ ಮಾಡಿದಾಗ ಬ್ಯಾಲೆನ್ಸಿಂಗ್ ಲೆಂತ್ ಎಷ್ಟು ಬರ್ತದೆ, R2 ಕನೆಕ್ಟ್ ಮಾಡಿದಾಗ ಬ್ಯಾಲೆನ್ಸಿಂಗ್ ಲೆಂತ್ ಎಷ್ಟು ಬರ್ತದೆ ಫೈಂಡ್ ಔಟ್ ಮಾಡಬೇಕು. ಎಸ್, ಈಗ ವಾಟ್ ಈಸ್ ದ ಕಂಡೀಷನ್ ಫಾರ್ ಬ್ಯಾಲೆನ್ಸಿಂಗ್ ಆಫ್ Wheatstone ನೆಟ್ವರ್ಕ್? R by L is equal to S by 100 minus L. ಸೊ ಇಲ್ಲಿ ನಾವು ಇದನ್ನ ರೆಸಿಸ್ಟೆನ್ಸ್ R1 ತಗೊಂಡ್ವಿ ಅಂದ್ರೆ ಇದಕ್ಕೆ ನಾವು L1 ಅಂತ ಬರೀನು. ಸೊ 100 minus L1. ಓಕೆ, ಸೊ ಈಗ ನಾವು ಏನ್ ಕನೆಕ್ಟ್ ಫೈಂಡ್ ಔಟ್ ಮಾಡಬೇಕು, L1 ಫೈಂಡ್ ಔಟ್ ಮಾಡಬೇಕು. ಓಕೆ, ಫೈಂಡ್ ದಿ ಬ್ಯಾಲೆನ್ಸಿಂಗ್ ಲೆಂತ್ ಇನ್ ಈಚ್ ಕೇಸ್ ಅಂತ ಕೇಳಿದ್ರೆ ವಿ ಹ್ಯಾವ್ ಟು ಫೈಂಡ್ L1. ಓಕೆ, ಸೊ ಅದಕ್ಕೆ ಈಗ ಫಸ್ಟ್ you substitute all the given quantities. R1 is given, you write it 2, so 2 by L1 is equal to S is given, S is 4 ohm and 100 minus L1. Now do the cross multiplication, you bring it here and you take it here. So 2 into this andre 200 minus 2L1 is equal to 4L1. Therefore 200 is equal to ಈ minus 2L1 ಈ ಕಡೆ ಕಳಿಸ್ರಿ, 4L1 plus 2L1 ಆಗ್ತದೆ, ಅವಾಗ 6L1. Therefore L1 is equal to 200 by 6. Okay, now this is the answer L1. ಇಲ್ಲ ಕ್ಯಾನ್ಸಲೇಷನ್ ಮಾಡಿದ್ರೆ 200s are 2 3s are 100 by 3 ಸೆಂಟಿಮೀಟರ್. ಯಾಕಂದ್ರೆ ಇಲ್ಲಿ 100 ಮೈನಸ್ L1 ತಗೊಂಡು ಇಲ್ಲಿ ಸೆಂಟಿಮೀಟರ್ ಒಳಗೆ ತಗೊಂಡು ಲೆಂತ್, ಸೊ ಅದಕ್ಕೆ ಇದು ಆನ್ಸರ್ ಏನ್ ಬರ್ತದ ಸೆಂಟಿಮೀಟರ್ ಒಳಗೆ ಬರ್ತದೆ. L1 is equal to 100 by 3 ಸೆಂಟಿಮೀಟರ್. ಇಷ್ಟೇ ಬರೆದ್ರು ನಡೀತದೆ, or you can write it in decimal 33.33 centimeter. Okay, this is first case. Second case ಒಳಗೆ we have connected 3 ohm. ಸೊ ಅದಕ್ಕೆ ಸೇಮ್ ಮೆಥಡ್, ಅಲ್ಲಿ ಏನ್ ಮಾಡೋಣ, R2 by L2 is equal to S by 100 minus L2. Again you substitute the values and find the value of L2. Will you do this? ಇದನ್ನ ಬಿಡಿಸಿ ಹೇಳ್ರಿ, ನಿಮ್ಗೆ ಆನ್ಸರ್ ಹೇಳ್ರಿ. Tell me the answer of this L2. Same method. ಫಸ್ಟ್ ಕೇಸ್ ಒಳಗೆ ನಾವು 2 ohm ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡಿ ಬ್ಯಾಲೆನ್ಸಿಂಗ್ ಲೆಂತ್ ಕಂಡುಹಿಡಿತೀವಿ. ಈ ಸೆಕೆಂಡ್ ಕೇಸ್ ಒಳಗೆ 3 ohm ಕನೆಕ್ಟ್ ಮಾಡಿದ್ರೆ ಬ್ಯಾಲೆನ್ಸಿಂಗ್ ಲೆಂತ್ ಎಷ್ಟು ಬರ್ತದೆ ಫೈಂಡ್ ಔಟ್ ಮಾಡಬೇಕು. Do it. Tell me the value of L2.
ಬಿಡಿಸ್ತಿರಲ್ಲ ತುಂಬಾ ಟೈಮ್ ವೇಸ್ಟ್ ಮಾಡ್ಬೇಡ್ರಿ, ನಾನೇ ಬಿಡಿಸ್ಬಿಡ್ತೀನಿ. ನೀವು ಬಿಡಿಸ್ತೀನಿ ಅಂದ್ರ ವೇಟ್ ಮಾಡ್ತೀನಿ, ಯಾರು ಫಸ್ಟ್ ಆನ್ಸರ್ ಹೇಳ್ತೀರಿ ನೋಡೋಣ. ಆರ್ ಯು ಡೂಯಿಂಗ್ ದಿಸ್? ಬಿಡಿಸಾತಿರ್ದನ ಮಾತಾಡಪ್ಪ ತುಂಬಳೆ. ಸರ್ ಬಿಡಿಸಾಕತ್ತೀವಿ. ಬಿಡಿಸಾತೀರಿ, ಬಿಡಿಸಿ ನೋಡೋಣ ಯಾರು ಫಸ್ಟ್ ಆನ್ಸರ್ ಹೇಳ್ತೀರಿ. ಎಷ್ಟು ಬಂತು? ಸರ್ 42.8 ಸಮಥಿಂಗ್ ಬರ್ತಿದ್ರಿ. ವೆರಿ ಗುಡ್. ಯಾರು ಸೋಮನಾಥ್ ಬಿಡಿಸಿದ? ಎಸ್ ಸರ್. ವೆರಿ ಗುಡ್ ಸೋಮನಾಥ್. 42 ಪಾಯಿಂಟ್. So again put the values. R2 is how much? 3 ohm. 3. L2 now find out ಮಾಡಬೇಕು, ಅದನ್ನ as it is ಬರೀರಿ. S same ಐತಿ 4. So 100 minus L2. Cross multiplication ಮಾಡ್ರಿ. 300 minus 3L2 is equal to 4L2. Therefore 300 is equal to 3L2 ಈ ಕಡೆ ಪ್ಲಸ್ ಅಂದ್ರೆ 4L2 plus 3L2 7L2. Therefore L2 is equal to 300 by 7. Okay, so ಎಷ್ಟು ಬರ್ತದೆ? 7 4s are 28, 2 ಉಳಿತು, 7 2s are 14, 6 ಉಳಿತು, 7 8s are 7 5s are ಎಷ್ಟು ಬರ್ತದೆ? ಕರೆಕ್ಟಾ? 42.85 ಕರೆಕ್ಟಾ? ಇದು ಮಾಡಿ 42.86 centimeter ಅಂತ ಬರೀಬಹುದು. This is the answer. ಬರ್ಕೊಂಡ್ರಿ ಎಲ್ಲರೂ? So now let us move to the next problem. ಇದನ್ನ ಬರ್ಕೊಂಡಿರಲ್ಲ ಸೆಕೆಂಡ್ ಕೇಸ್. ಹಲೋ, ನೀವು ಎಷ್ಟು ಬಂದ್ರೆ ಬರ್ದೇವ್ರಿ. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. Okay, let us move to the next problem. Two cells rated 10 volt 2 ohm and 8 volt 1 ohm are connected in parallel to send current in the same direction. Join late comers. Two cells 10 volt 2 ohm and 8 volt 1 ohm are connected in parallel to send current in the same direction across a 6 ohm resistor. Find the potential difference across 6 ohm resistor. Okay, so what is given? It is given that two cells rated 10 volt 2 ohm. Really ಮೊದಲೇ ಸೆಲ್ ಅದು EMF 10 volt ಅದ. ಆಮೇಲೆ ಇದು 2 ohm ಏನದಲ್ಲ, ಇದು ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ಅದಕ್ಕೆ ನಾವು R1 ಅಂತ ಬರೀತೀವಿ. ಸೊ R1 is 2 ohm. ಆಮೇಲೆ ಎರಡನೇ ಸೆಲ್ EMF 8 volt
8 ವೋಲ್ಟ್. ಆಮೇಲೆ ಇಂಟರ್ನಲ್ ರೆಸಿಸ್ಟೆನ್ಸ್ 1 ohm. They are connected in parallel to send current in the same direction across a 6 ohm resistor. 6 ohm resistor ಒಳಗ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ಯಾರ. ಆಮೇಲೆ ದೇ ಆರ್ ಸೆಂಡಿಂಗ್ ಕರೆಂಟ್ ಇನ್ ದ ಸೇಮ್ ಡೈರೆಕ್ಷನ್. ಅಂದ್ರೆ ದೇ ಆರ್ ಸೆಂಡಿಂಗ್ ಕರೆಂಟ್ ಇನ್ ದ ಸೇಮ್ ಡೈರೆಕ್ಷನ್ ಅಂದ್ರೆ ಎರಡರದು ಪಾಸಿಟಿವ್ ಕನೆಕ್ಟ್ ಮಾಡ್ಯಾರ, ನೆಗೆಟಿವ್ ಕನೆಕ್ಟ್ ಮಾಡ್ಯಾರ. ಫೈಂಡ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ 6 ohm resistor. ಹಂಗಾದ್ರೆ 6 ohm resistor ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟು ಅಂತ ಕೇಳ. ಓಕೆ, ಎಸ್. ಸೊ ಈಗ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ 6 ohm ಕಂಡುಹಿಡಿಬೇಕಾದ್ರೆ ಮೊದಲು ನಾವು ಏನ್ ಮಾಡ್ಬೇಕು? ಈಗ ಪೊಟೆನ್ಶಿಯಲ್ ಡಿಫರೆನ್ಸ್ ಕಂಡುಹಿಡಿಬೇಕಾದ್ರೆ ಓಮ್ಸ್ ಲಾ V is equal to I into R. ಸೊ ಅದಕ್ಕೆ V ಕಂಡುಹಿಡಿಬೇಕಾದ್ರೆ ನಮಗೆ I ಗೊತ್ತಿರಬೇಕು. ಅಂದ್ರೆ ಮೊದಲ ಕರೆಂಟ್ ಇಂದ ಸರ್ಕ್ಯೂಟ್ ಗೊತ್ತಿರಬೇಕು. ಅಂದ್ರೆ ಈ 6 ohm ಒಳಗ ಎಷ್ಟು ಕರೆಂಟ್ ಪಾಸ್ ಆಗಕತ್ತದ ಗೊತ್ತಿರಬೇಕು. ಸೊ ಅದಕ್ಕೆ ನಾವು ಫಸ್ಟ್ ಏನ್ ಫೈಂಡ್ ಔಟ್ ಮಾಡಬೇಕು? ಕರೆಂಟ್ ಫೈಂಡ್ ಔಟ್ ಮಾಡಬೇಕು. ಸೊ ಹೌ ಟು ಫೈಂಡ್ ದ ಕರೆಂಟ್? ಸೊ ಕರೆಂಟ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಫಾರ್ಮುಲಾ ಏನೈತಿ? I is equal to E divided by R plus R, capital R plus small r. Capital R ಅಂದ್ರೆ ಟೋಟಲ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್, ಸ್ಮಾಲ್ r ಅಂದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್. ಬಟ್ ಇಲ್ಲಿ ಎರಡು ಸೆಲ್ ಅದಾವು, ಮೊದಲು ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ಅದಕ್ಕೆ ಮೊದಲು ಏನ್ ಮಾಡ್ರಿ, ಅವು ಎರಡರದು ಇಫೆಕ್ಟಿವ್ EMF ಕಂಡುಹಿಡಿಬೇಕು ನಾವು. ಸೊ ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ಇಫೆಕ್ಟಿವ್ EMF ಫಾರ್ಮುಲಾ ಏನ್ ಬರ್ತದೆ? ಇಫೆಕ್ಟಿವ್ EMF ಫಾರ್ಮುಲಾ ಏನ್ ಬರ್ತದಪ್ಪ? ಎಸ್, ಇ ಇಫೆಕ್ಟಿವ್ ಅಥವಾ ಇ ರಿಸಲ್ಟೆಂಟ್, ಇ ಇಕ್ವಲೆಂಟ್ ಅಂತ ಬರೀರಿಲ್ಲ ಅಂದ್ರೆ ಇ ಇಕ್ವಲೆಂಟ್ ಇಸ್ ಈಕ್ವಲ್ ಟು E1 R2 plus E2 R1 divided by R1 plus R2. Do you remember this formula? When the cells are connected in parallel, the equivalent resistance is given by E1 R2 plus E2 R1 divided by R1 plus R2. Okay, yes. So ಅದಕ್ಕಿಲ್ಲಿ ಬರೀರಿ. E1 ಎಷ್ಟದಪ್ಪ? E1 10 ಅದ, E2 ಇದು R2 1 ಅದ, ಪ್ಲಸ್ E2 ಎಷ್ಟದ? 8 ಅದ, R1 ಎಷ್ಟದ? 2 ಅದ, ಡಿವೈಡೆಡ್ ಬೈ R1 plus R2 ಅಂದ್ರೆ 2 plus 1. ಸೊ ಎಷ್ಟಾಗ್ತದೆ ನೋಡ್ರಿ ಇದು? 10 into 1 10 plus 8 into 2 16 by 3, that is 26 by 3. So 26 by 3 ಏನಿದು? equivalent EMF. It is volt. Okay. Yes. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು? ಕರೆಂಟ್ ಕಂಡುಹಿಡಿಬೇಕು. ಸೊ ಕರೆಂಟ್ ಕಂಡುಹಿಡಿಬೇಕಾದ್ರೆ ವಾಟ್ ಈಸ್ ದ ಫಾರ್ಮುಲಾ? I is equal to total EMF E equivalent divided by R plus R equivalent. Okay. ಸೊ ಇಲ್ಲಿ ಪ್ಯಾರಲಲ್ ಕಾಂಬಿನೇಷನ್ ಒಳಗ R equivalent ಏನಾಗ್ತದೆ? R equivalent ಏನಾಗ್ತದೆ? ಇದು ಅವು ಎರಡು ಸೆಲ್ ಪ್ಯಾರಲಲ್ ಇರೋದ್ರಿಂದ ಈ ರೆಸಿಸ್ಟೆನ್ಸ್ ಏನಾಗ್ತದ? ಅದಕ್ಕೆ ಮೊದಲು ನಾವು R equivalent ಅಂತ ಫೈಂಡ್ ಔಟ್ ಮಾಡೋಣ. R equivalent. ಸೊ R equivalent equal to ಅವು ಎರಡು ಪ್ಯಾರಲಲ್ ಇರೋದ್ರಿಂದ R1 R2 divided by R1 plus R2. ಸೊ R1 ಎಷ್ಟದ? 2, R2 ಎಷ್ಟದ? 1. So 2 plus 1, that is 2 by 3 ohm. Okay. Now you substitute the values. ಇಲ್ಲಿ E equivalent find out ಮಾಡಿವಿ. R it is given. R ಅಂದ್ರೆ external resistance. ಎಷ್ಟು ಕೊಟ್ಟಾರ ಇಲ್ಲಿ? 6 ohm, right? So R is equal to 6 ohm. ಆಮೇಲೆ R equivalent ಎಷ್ಟು ಬಂತು? 2 by 3 ohm. So you substitute these values. ಏನಾಗ್ತದೆ ನೋಡ್ರಿ. Therefore I is equal to E equivalent ಎಷ್ಟು ಬಂದೈತಿ? 26 by 3. Okay, divided by
ಕ್ಯಾಪಿಟಲ್ ಆರ್ ಎಷ್ಟೈತಿ 6 ಐತಿ ಪ್ಲಸ್ ಆರ್ ಇಕ್ವಲೆಂಟ್ ಎಷ್ಟೈತಿ ಆರ್ ಇಕ್ವಲೆಂಟ್ ಎಷ್ಟೈತಿ 2/3 ಐತಿ ಸೊ ಸಿಂಪ್ಲಿಫೈ ಮಾಡಿದ್ರೆ ಏನಾಗ್ತದೆ 26/3 ಈಗ ಇವೆರಡರದು LCM 3 ತಗೊಂಡೇವ್ ಅಂದ್ರ 3 ತಗೊಂಡೇವ್ ಮ್ಯಾಲೆ ಎಷ್ಟು ಬರ್ತದೆ 18 + 2 ಬರ್ತದೆ ಅದ್ರ ಇಲ್ಲಿ ಏನೂ ಇಲ್ಲ ಅಂದ್ರೆ 1 ಇರ್ತದೆ ಸೊ ಇದು 3 ಆಗ್ಬೇಕಾದ್ರೆ ನೀವು ಮ್ಯಾಲೆ 3 ಲೆ ಮಲ್ಟಿಪ್ಲೈ ಮಾಡ್ಬೇಕು 6 × 3 18 + 2 ಆಯ್ತಾ ಸೊ ಈಗ ಇಲ್ಲಿ 3 ಎರಡು ಕ್ಯಾನ್ಸಲ್ ಆಗ್ತದೆ ಸೊ 26 ಇಲ್ಲಿ ಡಿನಾಮಿನೇಟರ್ ಒಳಗೆ 18 + 2 20 so that is 2 le cancel ಮಾಡ್ರಿ 2 13s are 2 10s are so 13/10 ಅಂದ್ರೆ 1.3 so current in the circuit is 1.3 ampere so this current flows through resistance 6 ohm so ಅದಕ್ಕೆ ನಾವು ಈಗ potential difference across 6 ohm ಮಾಡಬಹುದು therefore potential difference across 6 ohm resistor last final ನಾವು ಇದನ್ನೇ ಕಂಡುಹಿಡಿಯಬೇಕಾಗಿತ್ತು ಹೌದಲ್ಲ what is the potential difference across 6 ohm resistor so V is equal to according to Ohm's law V is equal to I into R so I is 1.3 and R is 6 so ಎಷ್ಟಾಗ್ತದೆ 1.3 into 6 ಅಂದ್ರೆ 7.8 ಇದನ್ನ ಏನ್ ಕಂಡುಹಿಡಿದೀವಿ potential difference ಅಂದ್ರೆ ಯೂನಿಟ್ ಏನು ವೋಲ್ಟ್ so this is the final answer so the potential difference across 6 ohm resistance is 7.8 volt ಬರ್ಕೋರಿ ಬರ್ಕೊಳ್ಳೋದು ಅವ್ಕೊಳ್ಳೆ ಹೇಳ್ರಿ ಏನ್ ಬರ್ಕೊಂಡಿರ So now let us move to the next problem. ಆಯ್ತು ತಮ್ಮಗಳ next problem ಬಿಡಿಸೋಣ okay next problem in a typical Wheatstone network resistances P Q R and S are 10 ohm 20 ohm 30 ohm and 50 ohm respectively is the network balanced ನೋಡಿ simple question ಇಲ್ಲಿ 4 resistor Wheatstone network ಒಳಗೆ 4 resistors ಇರ್ತಾವ ಆ 4 resistors ಕೊಟ್ಟಾರ ಇಲ್ಲಿ P Q R S ಅಂತ ಹೇಳಿ ಎಷ್ಟೆಷ್ಟದಾವು 10 ohm 20 ohm 30 ohm and 50 ohm is the network balanced ಅಂತ ಕೇಳ್ಯಾರ so ಅದಕ್ಕೆ ಮೊದಲು what is given you write it given P is equal to 10 ohm Q is equal to 20 ohm R is equal to 30 ohm and S is equal to 50 ohm 50 ohm is the network balanced if not how do you vary I how do we vary first one the arm R and second one the arm S to balance the network so in ಮೊದಲನೇ ಪಾರ್ಟ್ ಒಳಗೆ ಏನು ಕೇಳೋರು is the network balanced ಇದು ನೆಟ್ವರ್ಕ್ ಬ್ಯಾಲೆನ್ಸ್ಡ್ ಐತೋ ಇಲ್ಲೋ ಅಂತ ಕೇಳಾರ
So what is the condition for balancing of a network? ನಾವೇನ್ ಮಾಡಿದ್ವಿ ಅಲ್ಲಿ R1 R2 resistors R1 R2 R3 R4 ಅಂತ ತಗೊಂಡಿದ್ವಿ. So condition for balancing is R1 by R2 is equal to R3 by R4 ಅಂತ ಹೇಳಿದ್ವಿ. ಬಟ್ ಇಲ್ಲಿ ರೆಸಿಸ್ಟೆನ್ಸ್ P Q R S ಅಂತ ಕೊಟ್ಟಾರ. ಅದಕ್ಕೆ ನಾವು ಇಲ್ಲಿ the condition for balancing is P by Q equal to R by S. ಸೊ ಆ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತದೋ ಇಲ್ಲೋ ನೋಡ್ಬೇಕು. ಅದಕ್ಕೆ ಈಗ ಮೊದಲ P by Q ನೋಡ್ರಿ. P by Q ಏನಾಗ್ತದೆ 10 by 20 equal to 2. ಓಕೆ, ಆಮೇಲೆ R by S ನೋಡ್ರಿ. R by S ಏನಾಗ್ತದಪ್ಪ 30 by 50. ಸೊ 0 0 ಕ್ಯಾನ್ಸಲ್, ಏನ್ ಬರ್ತಿಲ್ಲಿ 3 by 5 ಬಂತು. ಇದು ಸಾರಿ, ಇದು 10 by 20 ಅಂದ್ರೆ ಇದು ಎಷ್ಟಾಗ್ತದೆ 1 by 2 ಬಂತು. ಇದು 3 by 5 ಅಂದ್ರೆ ಎರಡು ಈಕ್ವಲ್ ಇಲ್ಲ ಇಲ್ಲಿ, ಹೌದಿಲ್ಲ? ಸೊ P by Q is not equal to R by S. Therefore, the network is not balanced. The network is not balanced. Okay. So ಈಗ ಒಂದು ವೇಳೆ P by Q equal to R by S ಬಂದಿತ್ತು ಅಂದ್ರೆ ಅವಾಗ network is balanced. Okay. So ಇಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಮುಂದೆ ಏನ್ ಕೇಳೋರು, ಇಫ್ ನಾಟ್ ಹೌ ಡು ಯು ವೇರಿ ದ ಆರ್ ಅಂತ ಕೇಳಾರ. ಹಂಗಾದ್ರೆ ಆರ್ ವ್ಯಾಲ್ಯೂ ಎಷ್ಟು ಚೇಂಜ್ ಮಾಡಬೇಕು ಅಂತ ಕೇಳಾರ. ಅದಕ್ಕೆ ಫಸ್ಟ್ ಕೇಸ್ ಒಳಗೆ ಏನ್ ಮಾಡೋಣ, ಈಗ ಇದು ನೆಟ್ವರ್ಕ್ ಬ್ಯಾಲೆನ್ಸ್ ಆಗ್ಬೇಕಾದ್ರೆ ಆರ್ ವ್ಯಾಲ್ಯೂ ಎಷ್ಟು ಇರಬೇಕು ಅಂತ ಕೇಳಾರ. ವಾಟ್ ಶುಡ್ ಬಿ ದ ವ್ಯಾಲ್ಯೂ ಆಫ್ ಆರ್? ಎಸ್. ಸೊ ಅದಕ್ಕೆ ಇಲ್ಲಿ ಅಗೇನ್ ಕಂಡೀಷನ್ ಏನು, P by Q equal to R by S. P Q ವೇರಿ ಮಾಡತ್ ಹೇಳಿಲ್ಲ ಅವ್ರು, ಓನ್ಲಿ ಆರ್ ವ್ಯಾಲ್ಯೂ ವೇರಿ ಮಾಡತ್ ಹೇಳ್ಯಾರ. ಆಮೇಲೆ ಎಸ್ ನು ವೇರಿ ಮಾಡೋದಿಲ್ಲ. ಸೊ ಅದಕ್ಕೆ ಇಲ್ಲಿ P Q S ವ್ಯಾಲ್ಯೂ ಸೇಮ್ ಇರ್ತಾವ, ಆರ್ ವ್ಯಾಲ್ಯೂ ಕಂಡು ಹಿಡಿಬೇಕು ನೀವು. ಸೊ ಅಲ್ಲಿ ಬ್ಯಾಲೆನ್ಸ್ ಆಗ್ಬೇಕಾದ್ರೆ ಕಂಡೀಷನ್ ಏನು, P by Q is equal to ಇಲ್ಲಿ ನೋಡು ಬರ್ದೇ ಬಿಡು. P ವ್ಯಾಲ್ಯೂ ಎಷ್ಟದ 10 ohm, Q ವ್ಯಾಲ್ಯೂ ಎಷ್ಟದ 20 ohm, S ವ್ಯಾಲ್ಯೂ ಎಷ್ಟದ 50 ohm. ಇವಿಷ್ಟು ಸೇಮ್ ಅದಾವು, ಓನ್ಲಿ ಆರ್ ವ್ಯಾಲ್ಯೂ ವೇರಿ ಮಾಡ್ಬೇಕು ನಾವು ಇದು ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ. ಸೊ ಅದಕ್ಕೆ ಇಲ್ಲಿ ದ ಕಂಡೀಷನ್ ಫಾರ್ ಬ್ಯಾಲೆನ್ಸಿಂಗ್, ವಾಟ್ ಇಸ್ ದ ಕಂಡೀಷನ್ ಫಾರ್ ಬ್ಯಾಲೆನ್ಸಿಂಗ್? ದ ಕಂಡೀಷನ್ ಫಾರ್ ಬ್ಯಾಲೆನ್ಸಿಂಗ್, ದ ಕಂಡೀಷನ್ ಫಾರ್ ಬ್ಯಾಲೆನ್ಸಿಂಗ್ ಈಸ್ P by Q is equal to R by S. Right? Yes. So next step ಇಲ್ಲಿ ಬರೀತೀವಿ ನೋಡ್ರಿ. P ಎಷ್ಟು, P ವ್ಯಾಲ್ಯೂ ಎಷ್ಟದ 10 ಅದ, Q ವ್ಯಾಲ್ಯೂ ಎಷ್ಟದ 20 ಅದ, R ಫೈಂಡ್ ಔಟ್ ಮಾಡ್ಬೇಕು ನಾವು. S ವ್ಯಾಲ್ಯೂ ಎಷ್ಟದ 50 ಅದ. ಸೊ therefore R is equal to ಏನಾಗ್ತದಪ್ಪ, ಇದನ್ನ ಈ ಕಡೆ 10 into 50 divided by 20 ಅದಲ್ಲ. R is 50 ಕಡೆ ಕಳಿಸ್ಬಿಟ್ರೆ 50 into 10 by 20 equal to R ಬರ್ತದೆ. ಸೊ ಏನಾಗ್ತದೆ ಇಲ್ಲಿ 0 0 ಕ್ಯಾನ್ಸಲ್. ಸೊ 50 by 2 2 1s 2 25s. ಸೊ R equal to ಎಷ್ಟು ಬಂತು ಇಲ್ಲಿ 25 ohm ಬಂತು. ಸೊ ಅಲ್ಲಿ ಕ್ವಶನ್ ಏನ್ ಕೇಳ್ಯಾರ, ಹೌ ಡು ಯು ವೇರಿ ಅಂದ್ರೆ ಎಷ್ಟು ಚೇಂಜ್ ಮಾಡ್ತೀರಿ ಅಂತ ಕೇಳ್ಯಾರ. ಆರ್ ವ್ಯಾಲ್ಯೂ ಎಷ್ಟು ಚೇಂಜ್ ಮಾಡಬೇಕು? ಇಲ್ಲಿ ಮೊದಲು ಆರ್ ವ್ಯಾಲ್ಯೂ ಎಷ್ಟಿತ್ತು ಇಲ್ಲಿ 30 ohm ಐತಿ, ಅದಲ್ಲ? ಸೊ ಅದು ಈಗ ನಮಗೆ ಬ್ಯಾಲೆನ್ಸ್ ಆಗ್ಬೇಕಾದ್ರೆ ಎಷ್ಟು ಬರಬೇಕು 25 ಬರಬೇಕು. ಅಂದ್ರೆ ಆರ್ ವ್ಯಾಲ್ಯೂ ಎಷ್ಟು ವೇರಿ ಮಾಡ್ಬೇಕು 5 ohm ವೇರಿ ಮಾಡ್ಬೇಕು. ಅಂದ್ರೆ ಆರ್ ವ್ಯಾಲ್ಯೂ ಶುಡ್ ಬಿ ಡಿಕ್ರೀಸ್ ಬೈ 5 ohm. ಅದಕ್ಕೆ ಆನ್ಸರ್ ಏನ್ ಬರ್ಬೇಕು ಇಲ್ಲಿ, therefore R value should be ಅಥವಾ must be decreased, by 5 ohm. Right? So this is the answer of first part. The second ಏನಂದ್ರೆ, how do you vary the arm S to balance the network? ಇಲ್ಲಿ ಹೆಂಗ್ ಮಾಡಿರಲ್ಲ ಹಿಂಗೆ ಸೇಮ್ ಮೆಥಡ್ ಏನ್ ಮಾಡ್ಬೇಕು ನೀವು, S ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕು.
ಈಗ ಇಲ್ಲಿ ಪಿ ಕ್ಯೂ ಆರ್ ಸೇಮ್ ಇರ್ತಾವ, ಎಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ ಪಿ ವ್ಯಾಲ್ಯೂ ಎಷ್ಟೈತಿ 10 ಓಮ್ ಐತಿ, ಕ್ಯೂ ಎಷ್ಟೈತಿ 20 ಐತಿ, ಆರ್ ಎಷ್ಟೈತಿ ಆರ್ ವ್ಯಾಲ್ಯೂ ಮೊದಲು ಎಷ್ಟು ಕೊಟ್ಟ 30 ಓಮ್ ಐತಿ. ಹೌದಾ? ಹಂಗಾದ್ರೆ ಎಸ್ ಎಷ್ಟು ವೇರಿ ಮಾಡ್ಬೇಕು ಅಂತ ಕೇಳ್ಯಾರ. ಸೊ ಅದಕ್ಕೆ ಎಸ್ ವ್ಯಾಲ್ಯೂ ಕಂಡುಹಿಡಿರಿ. ಡೂ ಇಟ್. ಬಿಡಿಸಿ ನೋಡೋಣ ಅದನ್ನ. ಇಲ್ಲಿ ಹೆಂಗ್ ಮಾಡಿವಿ ಹಂಗೆ ಮಾಡ್ಬೇಕು. ಯೂಸ್ ದ ಕಂಡೀಷನ್ ಫಾರ್ ಬ್ಯಾಲೆನ್ಸಿಂಗ್, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಸ್. ಅವಾಗ ಎಸ್ ಇನ್ಕ್ರೀಸ್ ಮಾಡ್ಬೇಕು ಡಿಕ್ರೀಸ್ ಮಾಡ್ಬೇಕು ಗೊತ್ತಾಗ್ತದೆ. ಡೂ ಇಟ್ ಅಂಡ್ ಟೆಲ್ ಮಿ ದ ವ್ಯಾಲ್ಯೂ ಆಫ್ ಎಸ್. ಬಿಡಿಸ್ತಿರ್ಲ ಇದನ್ನ. ಹಲೋ, ಇದು ಬಿಡಿಸ್ಲಾತಿರಲ್ಪ. ಬಿಡಿಸಾತಿರಿ ಅಂದ್ರ ವೇಟ್ ಮಾಡ್ತೀನಿ. 12.5. ಎಷ್ಟ? 12.5. 12/5. ಹಾ, ಉಳಿದೋರ್ಪ ಸೋಮನಾಥ್ ಒಬ್ನೇ ಬಿಡಿಸಾತಾನ, ಉಳಿದವ್ರು ಯಾರು ಇಲ್ಲ. 12.3 ಸರ್. 12.3. 12.3. ಸೋಮನಾಥ್ ಎಷ್ಟು ಬಂತ? 12/5. ನೋಡ್ರಿ ಅಗೇನ್ ಇಲ್ಲಿ ಅದೇ ಬರೀಬೇಕು. ಇಲ್ಲಿ ದ ಕಂಡೀಷನ್ ಫಾರ್ ಬ್ಯಾಲೆನ್ಸಿಂಗ್ ಏನು? ಪಿ ಬೈ ಕ್ಯೂ ಇಸ್ ಈಕ್ವಲ್ ಟು ಆರ್ ಬೈ ಎಸ್. ಪಿ ಕ್ಯೂ ಎಲ್ಲ ಆರ್ ವ್ಯಾಲ್ಯೂ ಹಾಕಿ ಎಸ್ ಕಂಡಿಡಿರಿ. ಅಥವಾ ಇಲ್ಲ ಡೈರೆಕ್ಟ್ ಬರೀತೀನಿ ನೋಡ್ರಿ. ದೇರ್ಫೋರ್ ಎಸ್ ಈಕ್ವಲ್ ಟು ಏನಾಗ್ತದೆ? ಎಸ್ ಈಕ್ವಲ್ ಟು ಅಂದ್ರೆ ಕ್ಯೂ ಆರ್ ಬೈ ಪಿ ಆಗ್ತದೆ. ಹೌದಲ್ಲ? ಎಸ್ ಈಕ್ವಲ್ ಟು ಕ್ಯೂ ಈ ಕಡೆ ತಂದ್ರೆ ಕ್ಯೂ ಆರ್, ಪಿ ಈ ಕಡೆ ಬಂದ್ರೆ ಡಿವೈಡ್ ಆಗ್ತದೆ ಎಸ್ ಈ ಕಡೆ. ಸೊ ಎಸ್ ಈಕ್ವಲ್ ಟು ಕ್ಯೂ ಆರ್ ಬೈ ಪಿ. ಸೊ ಕ್ಯೂ ವ್ಯಾಲ್ಯೂ ಎಷ್ಟದಪ್ಪ? 20. ಆರ್ ವ್ಯಾಲ್ಯೂ ಎಷ್ಟದ? 30. ಪಿ ವ್ಯಾಲ್ಯೂ ಎಷ್ಟದ? 10 ಅದ. ಎಷ್ಟಾತಪ್ಪ? ಇಬ್ರು ತಪ್ಪಾಗಿರಲ್ಲ ತಮ್ಗಳೇ. ಕ್ಯೂ ಆರ್ ಬೈ ಪಿ ಎಷ್ಟಾಗ್ತದ? 0 0 ಕ್ಯಾನ್ಸಲ್. 20 into 3 ಎಷ್ಟ? 60 ಓಮ್. ಇಲ್ಲಿ ನೀವು ಇಲ್ಲಿ ಕನ್ವರ್ಷನ್ ಮಾಡ್ಕೊಳಕ್ ತಪ್ಪಿರಿ. ಹೌದಿಲ್ಲ? ಎಕ್ಸ್ ಈಕ್ವಲ್ ಟು 60 ಓಮ್ ಬರ್ತದೆ. ಅದ್ರ ಮೊದಲು ಎಸ್ ವ್ಯಾಲ್ಯೂ ಎಷ್ಟು ಐತಿ? ಇಲ್ಲಿ 50 ಓಮ್ ಅದ. ಅಂದ್ರೆ ನಾವು ಏನ್ ಮಾಡ್ಬೇಕು? ಈಗ ಎಸ್ ವ್ಯಾಲ್ಯೂ ಅನ್ನ ಇನ್ಕ್ರೀಸ್ ಮಾಡ್ಬೇಕು. ಎಷ್ಟು ಇನ್ಕ್ರೀಸ್ ಮಾಡ್ಬೇಕು? 10 ಓಮ್ ಇನ್ಕ್ರೀಸ್ ಮಾಡ್ಬೇಕು. ಅದಕ್ಕೆ ಇಲ್ಲಿ ಬರೀರಿ. therefore S value, the value of S, the value of S must be increased. ಇಲ್ಲಿ ಬರ್ದಿದ್ದು ಕಾಣ್ತದಿಲ್ಲ, ಬಾಕ್ ಮೂಲ್ಯಾಗ ಐತದ. must be increased by 10 ohm. Okay, yes, this is the answer. So ಇಲ್ಲಿ ಮೀಟಿಂಗ್ ಎಂಡ್ ಆಗ್ತದ. ಇವತ್ತು ಕ್ಲಾಸ್ ಇಲ್ಲೇ ಎಂಡ್ ಮಾಡೋಣ. ಸಾಕು, ಇಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಮುಗಿದು ಇದ್ರೊಳಗೆ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್. ಸರ್ ಆರ್ ವ್ಯಾಲ್ಯೂ 25 ಇದಲ್ರಿ? ಆರ್ ವ್ಯಾಲ್ಯೂ ಇಲ್ಲಿ ಮೊದಲು ಕೊಟ್ಟಿದ್ ಬರಿಬೇಕು. ಇದು ಫಸ್ಟ್ ಏನ್ ಕೊಟ್ಟಾರಲ್ಲ ಇದನ್ನ ಬರಿಬೇಕು. ಇದು ಆರ್ನ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಎಷ್ಟು ಅಂತ ಕೇಳಿದ್ರು. ಹೌದಲ್ಲ? ಇವು ಮೊದಲು ಇಷ್ಟೇ ಇಟ್ಟು ಎಸ್ ವ್ಯಾಲ್ಯೂ ಎಷ್ಟು ಅಂದ್ರೆ ಇದನ್ನ ಮಾಡ್ಬೇಕು. ಮೊದಲು ಏನ್ ಕೊಟ್ಟಾರ? ಇವತ್ತು ಪಿ ಕ್ಯೂ ಆರ್ ತಗೊಂಡಿದೀವಿ, ಎಸ್ ಕಂಡು ಹಿಡಿಬೇಕು. ಓಕೆ, ಈಗ ಮೀಟಿಂಗ್ ಎಂಡ್ ಆಗ್ತದೆ. ಇದು ಕ್ಲಾಸು ಇಲ್ಲೇ ಎಂಡ್ ಆಗ್ತದೆ. ಈಗ ಇವತ್ತನ್ನ ರೀಕನೆಕ್ಟ್ ಮಾಡಂಗಿಲ್ಲ, ಬಿಕಾಸ್ ದಿಸ್ ಇಸ್ ದ ಲಾಸ್ಟ್ ಪ್ರಾಬ್ಲಮ್. ಓಕೆ, ಸೊ ನಾಳೆ ಮತ್ತೆ 8 ಗಂಟೆಗೆ ಕ್ಲಾಸ್ ತಗೊಳ್ಳೋಣ. ಟುಮಾರೋ ವಿಲ್ ಸ್ಟಾರ್ಟ್ ದ ನ್ಯೂ ಚಾಪ್ಟರ್. ಓಕೆ.